ಏನ್ಲ ಅದೇನು ತಿಂದ್ಬಿಟ್ಟು ಮುಯ್ ಬೆಳೆಸ್ತಿರಲ್ಲ ನೀವು ಈ ಪಾರ್ಟಿ ಪಿಟ್ಟಾಗಿ ಮಡಿಕೊಬಿಟ್ಟಿದ್ದೀರಲ್ಲ ನಮ್ಗೇನು ಬೇಕು ಅಂದ್ರೂ ಬರೋಕ್ಕಿಲ್ಲ. ಬಾಳೆಹಣ್ಣು ಪಿಸ್ಕೊಡ್ತಾ ಇದ್ದೀವಿ. ನಾನು ಹೇಳಿದ ಕೆಲಸನ ಸರಿಯಾಗಿ ಕರೆಕ್ಟಾಗಿ ಮಾಡಬೇಕು. ನೀನು ಈಗಲೇ ಹೇಳ್ಬಿಟ್ಟಿದ್ದೀನಿ. ನೀನು ಬಾಡಿ ನೋಡಿ ನೀನು ಮಾಡ್ತೀಯ ಅಂತ ಅನ್ನಿಸ್ತಾ ಇದೆ ಕಣ್ಲ. ನೋಡ್ಲಾ ಒಂದು ಕೆಲಸ, ಆ ಕೆಲಸ ಕೊಡ್ತೀನಿ. ಆ ಕೆಲಸ ನೀನು ಸರಿಯಾಗಿ ಮಾಡ್ಬೇಕು ನೋಡಿ. ನಿನ್ನ ಕೈ ತುಂಬ ದುಡ್ಡು ಕೊಡ್ತೀನಿ. ಹೇಳಿ ಸಾವ್ಕಾರೆ, ಏನು ಮಾಡಬೇಕು? ಯಾರನ್ನ ಮುಗಿಸ್ಬೇಕಾ ಇಲ್ಲ ಅಂತಂದರೆ ಯಾರಿಗಾದ್ರೂ ಏನಾದ್ರೂ ಮಾಡಬೇಕಾ? ನೀವೇನು ಹೇಳಿದ್ರು ಮಾಡ್ತೀನಿ. ನಿಮ್ಮ ಬಗ್ಗೆ ನಮ್ಮ ಸಾಹೇಬರು ತುಂಬಾ ಹೇಳಿ ಕಳಿಸ್ಬಿಟ್ಟವ್ರೆ. ಬೇಜಾನ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನೀವು ದುಡ್ಡು ಕೊಡೋದೆಚ್ಚ, ನಾನು ಮಾಡೋದೆಚ್ಚ. ಅದೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ, ಎಲ್ಲನೂ ಮಾಡ್ತೀನಿ. ನಾನು ರೆಡಿಯಾಗಿದ್ದೀನಿ ಮಾಡೋಕ್ಕೆ. ಹಾಗೇನೆ ದುಡ್ಡು ಮಾತ್ರ ಪಕ್ಕ ಬಂದ್ಬಿಡ್ಬೇಕು ಸಾಹೇಬ್ರೆ. ನಮಗಂತೂ ದುಡ್ಡೇ ತುಂಬ ಮುಖ್ಯ. ಸರಿ, ನಾವು ದುಡ್ಗೋಸ್ಕರನೇ ನಾವೆಲ್ಲ ಕೆಲಸನೂ ಮಾಡೋದು. ಸಬ್ಬಾಸ್ ಕಂಡ, ಸಬ್ಬಾಸ್. ಮೆಚ್ಕೊಂಡೆ ನಿನ್ನ. ಏನು ಮಾಡಬೇಕು, ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಈ ಮಾತು ನನಗೆ ಭಾಳ ಇಷ್ಟ ಆಯಿತು ಕಣ್ಲ. ಈ ಮಾತು ಭಾಳ ಇಷ್ಟ ಆಯಿತು ನನಗೆ. ಸರಿ ಆಯಿತು ಕಣ್ಲ, ನಾನು ಹೇಳ್ದಷ್ಟು ಮಾಡಷ್ಟೇ ನೀನು. ನೋಡ್ಲಾ, ನಾನು ಇನ್ನೊಬ್ಬನು ಯಾವನೊಬ್ಬ ಅಪ್ಪ ಹಂಗೇನೆ ಒಬ್ಳು ಶಾರದಾ ಅಂತ ಹೇಳ್ಬಿಟ್ಟು ಅವಳ ಜೊತೆ ನಡ್ಕೊಂಡು ಹೋಯ್ತಾ ಇರ್ತೀನಿ ನಾನು. ಸರಿನಾ? ದಾರಿನಾಗ ನಡ್ಕೊಂಡು ಹೋಯ್ತಾ ಇರ್ತೀನಿ. ನಮ್ಮ ಜೊತೆ ಬೇರೆ ಯಾರು ಹೆಂಗುಸ್ರೇನು ಬರೋಕ್ಕಿಲ್ಲ. ಅವಳು ಒಬ್ಳೆ ನೀನಿಯ ಕಣ್ಗೊಂದು ಗ್ಲಾಸ್ ಹಾಕೊಂಡಿದ್ದಾಳೆ, ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾಳೆ. ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು. ಸರಿನಾ? ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವಳನ್ನ ಎದುರಿಸಿ ಬೆದರಿಸಿ ಎಲ್ಲನೂ ಮಾಡಿ ನನ್ನ ಆಸ್ತಿ ಪತ್ರ ಎಲ್ಲನೂ ಕೊಡ್ತೀನಿ. ನನ್ನ ಹೆಸರು ಮತ್ತು ವಾಪಸ್ ಮಾಡಿಸ್ಕೊಂಡಿರೋವು ಅವಳಿಗೆ ಸರಿಯಾಗಿ ಅವಳಿಗೆ ಎದುರಿಸ್ಬಿಟ್ಟು ಆಸ್ತಿ ಪತ್ರಕ್ಕೆಲ್ಲನೂ ಸೈನ್ ಹಾಕ್ಸ್ಕೊಂಡು ನನಗೆ ವಾಪಸ್ ತಂದು ಕೊಡ್ಬೇಕಂಡ್ಲ. ಅಷ್ಟೇ ನೀನಿಯ. ನಾನೇನು ಅವಳ ಆಸ್ತಿ ಏನು ಬರ್ಸ್ಕೊತ ಇಲ್ಲ, ನನ್ನ ಆಸ್ತಿ ನಾನು ವಾಪಸ್ ಬರ್ಸ್ಕೊತಾ ಇವನಿ. ಅವಳು ಹೆಂಗೆ ನನಗೆ ಎದುರಿಸಿ ಬೆದರಿಸಿ ಮಾಡಿ ನನಗೆ ಕುಡಿಸಿ ಮಾಡಿ ಯಾಮರ್ಸ್ಬಿಟ್ಟು ನನಗೆ ಹೆಂಗೆ ಅವಳು ಸೈನ್ ಹಾಕಿಸ್ಕೊಂಡ್ಲು ಹಂಗೇನಿಯ ನಾನು ಹಂಗೇನಿಯ ಸೈನ್ ಹಾಕಿಸ್ಕೋಬೇಕು ಕಂಡ್ಲ. ಎದುರಿಸಿ ಬೆದರಿಸಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆಸ್ತಿ ಪತ್ರ ಎಲ್ಲ ಕೊಡ್ತೀನಿ. ಹೆಂಗನ ಮಾಡ ಮನೆ ಅಳಿತಕ್ಕೆ ಸೈನ್ ಹಾಕಿಸ್ಕೊಂಡು ನನ್ನ ಕೈಗೆ ಕೊಡು. ಅದೆಷ್ಟು ಕೇಳ್ತೀಯೋ ಕೇಳ. ನಂದು 2 ಎಕರೆ ಹೊಲ ಬೇಕಾದ್ರೆ ಬಿಟ್ಕೊಟ್ಬಿಡ್ತೀನಿ. ಹೀಗೆ ಆಸ್ತಿ ಇಲ್ದಿರೋದಕ್ಕಿಂತ ಎಲ್ಲ ಪಡ್ಕೊಂಡ್ಮೇಲೆ 2 ಎಕರೆ ಕೊಡೋದ್ರಾಗ ತೆಪ್ಪೇನು ಎಲ್ಲನೂ ಬರ್ಕೊಟ್ಬಿಡ್ತೀನಿ ನಿನಗೆ. ನೋಡ್ಲಾ, ನಾನು ಹೇಳ್ದಷ್ಟು ಕೆಲಸನ ಮಾಡ್ಕೊಂಡ್ಲ ಅಷ್ಟೇ ನಿನಗೆ. ಇನ್ನೇನು ಕೆಲಸನೂ ಇಲ್ಲ. ಅಯ್ಯೋ, ಇಷ್ಟು ಚಿಕ್ಕ ಕೆಲಸನಾ? ನಿನಗೆ ಚಿಕ್ಕದಿರ್ಬೋದಪ್ಪ ಮಾರಯ್ಯ. ನನಗೆ ಅದೇ ಭಾಳ ಅಂದರೆ ಭಾಳ ದೊಡ್ಡದು, ಗೊತ್ತಾಯ್ತಾ? ಭಾಳ ದೊಡ್ಡದು. ನೋಡು, ನಾನು ಹೇಳ್ದಷ್ಟು ಮಾಡಿ ನೀನು ಅಷ್ಟೇ ನೀನಿಯ. ನಮ್ಮದೊಂದು ಹಳೆಯೇ ಬೂತ್ ಮನೆ ಅಂತ ಐತೆ. ಆ ಮನೆಗೆ ನೀ ಕರ್ಕೊಂಡೋಗು. ಅಲ್ಲಿಗೆ ಇಲ್ಲಿ ಗಂಟೆ ಯಾರನ್ನೂ ಹೋಗೋಕ್ಕಿಲ್ಲ. ದೆಯ್ಯದ ಸಂಚಾರ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಎದುರ್ಕೋತಾರೆ. ಅವಳನ್ನ ಇನ್ನೊಂದು ವಾರ 15 ದಿನ ನೀನು ಅಲ್ಲಿ ಮಾಡಿಕೊಂಡ್ರು ಹೇಳೋರು ಕೇಳೋರು ಯಾರೂ ಇಲ್ಲ ಕಂಡ್ಲ ಅಲ್ಲಿ. ಸರಿನಾ? ನೀನು ಅವಳನ್ನ ಅಲ್ಲಿಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲೇನೇ ಕತೆನ ಮುಗಿಸ್ಬಿಡು ಅಷ್ಟೇ. ಸಾಯಿಸೋದು ಗೀಸೋದೆಲ್ಲ ಮಾಡ್ಬೇಡ ಕಣಪ್ಪ. ಆಮೇಲೆ ಯಾಕೆ ಬೇಕು ಬೊಸ್ರಿನಂತೆ? ಆ ಬೊಸ್ರಿ ಶಾಪಲ್ಲಿ ನಮಗೆ ತೊಟ್ಟುಬಿಡ್ತದೆ. ಸಾಯಿಸೋದು ಗೀಸೋದೆಲ್ಲ ಮಾಡಬೇಡ. ಸುಮ್ಮನೆ ಎದುರಿಸಿ ಬೆದರಿಸಿ ಆಸ್ತಿಗೆಲ್ಲ ಸೈನ್ ಹಾಕ್ಸ್ಕೊಬಿಡು. ನಾನು ನಿನಗೆ ಮೊನ್ನೆ ಗಂಟೆ ಏನೂ ಹೇಳಿರಲಿಲ್ಲ. ಆಸ್ತಿ ರೋಜನ ಹೆಸರಿನಾಗೈತಾ ಇಲ್ಲ ಅಂತಂದರೆ ಈ ಶಾರದಿ ಹೆಸರಿನಾಗೈತಾ ಅಂತ ನನಗೆ ಕನ್ಫ್ಯೂಸನ್ ಇತ್ತು ಕಣ್ಲ. ಇವತ್ತೆಲ್ಲ ಸರೋಯ್ತು ನನಗೆ. ಎಲ್ಲ ಆಸ್ತಿ ಎಲ್ಲ ಅಂದರೆ ಶಾರದಿ ಹೆಸರಿನಾಗೈತಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಂಗೋ ಕಿಡ್ನಾಪ್ ಮಾಡಿಸ್ಬಿಟ್ಟು ಕೊಲೆನೇ ಮಾಡ್ಸೋಣ ಅನ್ಕಂಡೆ. ಬೊಸ್ರಿ ಅಂತ ಗೊತ್ತಾಗಿ ಆ ರೋಜನಾಗಿದ್ರೆ ಕೊಲೆನೇ ಮಾಡಿಸ್ಬಿಡ್ತಿದ್ದೆ. ದೇವರನ್ನೇ ಕೊಲೆ ಮಾಡಿಬಿಡು ಅಂತಿದ್ದೆ. ಯಾಕಂದ್ರೆ ಅವಳು ಮುಳ್ಮಳ್ಳಿ ಅವಳು ಸರಿ ಇಲ್ಲ, ಕೊಲೆನೇ ಮಾಡಿಸ್ಬಿಡ್ತಿದ್ದೆ. ಅದೇ ಶಾರದಿ ಪಾಪ ಬೊಸ್ರಿ ಯಾಕೆ ಸುಮ್ಕೆನೆಯ. ಅದಕ್ಕೆ ಆಸ್ತಿಯ ನನ್ನ ಹೆಸರಿಗೆ ಬರ್ಸ್ಕೊಬಿಟ್ಟು ಅವಳನ್ನ ಅವಳ ಪಾಡ್ಗಳನ್ನ ಬಿಟ್ಬಿಟ್ಟು ನೀನು ಯಾರು ಅಂತಲೂ ಗೊತ್ತಾಗಬಾರ್ದು ಕಳಿಸ್ಬಿಡು. ಆಮೇಲೆ ನನ್ನ ಮಂತ ಕುಡಿಕ ಬತ್ತಾಳೆ, ಹುಡಿಕೊಂಬರ್ಲಿ. ಆ ಮನೆಯಲ್ಲಿಗೆ ನಾನು ಏನು ಹೇಳ್ಬೇಕು ಅದನ್ನು ಹೇಳ್ತೀನಿ. ಹೇಳ್ದಷ್ಟು ಮಾಡಲಿ ನೀನು. ಈಗ ನಾನು ಹೋಯ್ತಾ ಇರ್ತೀನಿ. ಅವರೆಲ್ಲ ದಾರಿನಾಗ ನಡ್ಕೊಂಡು ಹೋಗಂಗೆ ನಾನೇ ಮಾಡ್ತೀನಿ. ಸರಿನಾ? ಹುಷಾರು. ಸರಿ ಸಾವ್ಕಾರೆ. ಇದೇನು ಸಾವ್ಕಾರೆ? ನಾವು ಇದು ಯಾಕೆ ನಡ್ಕೊಂಡು ಹೋಯ್ತಾ ಇದ್ದೀವಿ ಗಾಡಿ ಎಲ್ಲ ಮಂತ ಇಕ್ಕೊಂಡು? ಅಯ್ಯೋ, ನಿನಗೆ ಗೊತ್ತಾಗಕ್ಕಿಲ್ಲ. ಎಲ್ರಿಗೂ ಗೊತ್ತಾಗಬೇಕಲ್ಲ. ನಾವು ಇನಾಗ್ರೇಷನ್ ಮಾಡಕ್ಕೆ ಹೋಯ್ತಾ ಇದ್ದೀವಿ ಕಂಪ್ನಿ ಅಂತ ಹೇಳ್ಬಿಟ್ಟು. ಈ ಕಂಪ್ನಿ ಎಲ್ಲ ನಮ್ದೇನಿ ಅಂತ ಜನಗಳಿಗೆಲ್ಲ ಗೊತ್ತಾಗಬೇಕಲ್ಲ. ನಡ್ಕೊಂಡು ಹೋದ್ರೆ ತಾನೇ ಜನಗಳೆಲ್ಲ ಯಾರು ಹೋಯ್ತಾವ್ರೆ ಅಂತ ನೋಡೋದು. 4 ಜನ ನೋಡ್ಬಿಟ್ಟು ನೋಡಪ್ಪ ಹೆಂಗೆ ಹೋಯ್ತಾವ್ರೆ ಅಂತ ಅನ್ನಿಸ್ಕೋಬೇಕಲ್ಲ. ನೀವು ಹೇಳೋದು ನೀವು ಒಂಥರ ನಿಜನೇನಿಯ. ನಮ್ಮನ್ನ ಎಲ್ಲರೂ ನೋಡಬೇಕು. ನಾವೇ ಇನಾಗ್ರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ಬೇಕಲ್ವಾ? ಅದಕ್ಕೆ ಮತ್ತೆ ಗಾಡಿಗಾದ್ರೆ ಸರ್ನ ಹೋಗ್ಬಿಟ್ಟು ಸರ್ನ ಬಂದ್ಬಿಡ್ತೀವಿ. ಆದರೆ ಹಿಂಗೆಲ್ಲ ನಡ್ಕೊಂಡು ಹೋದ್ರೆ ದಾರಿಗೆ ನೋಡೋ ಜನ ಎಲ್ಲನೂ ಇವರೇ ಕಟ್ರಪ್ಪ ಫ್ಯಾಕ್ಟ್ರಿ ಓನರು ಅಂತ ಅನ್ಕೋತಾರೆ. ಸಾವುಕಾರರಿಗೆ ಬೋತಲೆ ಬಿಡಿ. ನಿಮ್ಗಂತೂ ಇಷ್ಟೊಂದು ತಲೆ ಇರೋದಕ್ಕಲ್ವೇ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದ್ದು. ನಾನು ಇಂಟೆಲಿಜೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ತಿರುಪ್ತಿ ನಾಮ ಹಾಕಬೇಕಿತ್ತು. ಸರಿ ನಡೀರಿ ನಡ್ಕೊಂಡು ಹೋಗೋಣ. ಇನಾಗ್ರೇಷನ್ಗೆ ಟೇಮ್ ಆಗೋಯ್ತದೆ. ಆಮೇಕಿಂದ ಇನ್ಯಾರಣ ಬಂದು ವಾಪಸ್ಕೊಬಿಟ್ಟರು. ನಂದಿದು ಅಂತ ಹೇಳ್ಬಿಟ್ಟು ಯಾಕೆ ಬೇಕು ಸುಮ್ಮನೆ. ಈಗಲೇ ನಮ್ಮ ಕಂಪ್ನಿ ಮೇಲೆ 108 ಕಣ್ಣು ಬಿದ್ದವೆ. ಒಬ್ಬರಾದ್ಮೇಲೆ ಒಬ್ರು ನಂದು ಅಂತ ಸಾಯ್ತಾವ್ರೆ. ಆಮೇಕಿನ ಮತ್ತೆ ಇನ್ನೊಬ್ರು ಯಾರನ್ನ ಬಂದು ವಾಪಸ್ಕೊಂಡು ನಂದು ಅಂತ ವಾಪಸ್ಕೊಂಡ್ರೆ ಎಲ್ಲಿಂದ ನಡೀರಿ ನಡ್ಕೊಂಡು ಸರ್ನ ನಡೀರಿ. ಬನ್ನಿ ಹೋಗೋಣ. ಕೊನೆಗೂ ನನ್ನ ಆಸೆ ಎಲ್ಲ ನೆರವೇರ್ಬಿಡ್ತು. ಅಯ್ಯೋ, ನನ್ನ ಮಗಂಗೆ ಹೇಳಿದ್ನೆಲ್ಲ ಕಿಡ್ನಾಪ್ ಮಾಡುವಂತ. ಇನ್ನೂ ಎಲ್ಲವನಪ್ಪ ಇವನು. ಇನ್ನು ಯಾವಾಗಪ್ಪ ಕಿಡ್ನಾಪ್ ಮಾಡ್ತಾನೆ? ಯಾವಾಗ ಮಳ್ಳಿನ ಎತ್ಕೊಂಡು ಹೋಯ್ತಾನೆ? ಆಸ್ತಿ ಎಲ್ಲ ಯಾವಾಗ ಬರ್ತದೆ ನನ್ನ ಕೈಗೆ? ಛೇ, ಕಾದು ಸಾಕಾಯಿತು. ಈ ಶಾದಿ ಇಷ್ಟು ಖುಷಿಯಾಗಿದೆಯಲ್ಲ. ನಿನ್ನ ಕತೆ ಮುಗೀತು ಕಣ್ಲ ಇವತ್ತು. ನೀನು ಯಾಮಾರ್ಸ್ ಆಸ್ತಿ ಬರ್ಸ್ಕೊಂಡಿದ್ಯಾ ಅಂದಮೇಲೆ ನಿನ್ನೂ ಎದುರಿಸಿ ಬೆದರಿಸಿನಾರ ಆಸ್ತಿ ಬರ್ಸ್ಕೊತೀನಿ. ಈ ಸಾವುಕಾರ ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ತೋರಿಸ್ತೀನಿ.
ಈ ಸಾವುಕಾರ ಏನು ಅಂತ ಸರಿಯಾಗಿ ತೋರಿಸ್ತೀನಿ. ಶಾರದಾ, ಕಂಪ್ನಿ ಓಪನ್ ಮಾಡ್ತಿದ್ದೀರಂತೆ. ಶಾರದಾ, ನನ್ನ ಮೊಮ್ಮಗನೂ ಬಿ ಕಾಮು ಮಾಡ್ಕೊಂಡವನಿ. ಆ ಬಿ ಕಾಮುಗೆ ಎಂಥ ಕೆಲಸ ಬೇಕು ಅಂತ ಕೆಲಸ ನೋಡ್ಕೊಡು. ನನ್ನ ಮೊಮ್ಮಗನ ದೂರ ಕಳ್ಸಕ್ಕೆ ನನಗಂತೂ ಇಷ್ಟನೇನಿಯ ಇಲ್ಲ. ಹತ್ರದಾಗೇನೇನಿಯ ಎಲ್ಲನ ಕೆಲಸ ಕಳ್ಸೋಣ ಅಂತ ಆಸೆ ಐತೆ. ಅದಕ್ಕೆ ನಿಮ್ಮ ಕಂಪ್ನಿನಾಗೇನಿಯ ಕೆಲಸ ಕೊಟ್ಬಿಟ್ರೆ ಹೆಂಗೋ ಅಕ್ಕಪಕ್ಕದಲ್ವ ಊರುಗಳು, ಹೆಂಗೋ ಅತ್ತಾಗ ನಡ್ಕೊಂಡು ಓಡಾಡ್ಕೊಂಡು ಹೆಂಗೋನೂ ಇತ್ತಾನೆ. ಮಾರಿದ್ದಂಗೆ ನನ್ನ ಮೊಮ್ಮಗನ ಕೆಲಸ ಕೊಡಿಸ್ತಾಯಿ, ಸರಿನಾ? ಇಲ್ಲ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ ಕಣವ. ನೋಡೋಣ ನಾನೇ ಎಲ್ಲರನ್ನೂ ಇಂಟರ್ವ್ಯೂ ಮಾಡ್ಬಿಟ್ಟು ಕೆಲಸಗಳಿಗೆ ತಗೊಳ್ಳೋದು. ಕಳಿಸಿ ಒಂದು ಕಿತ ನಿಮ್ಮ ಅಮ್ಮಗೂ ಕಳಿಸಿ, ಎಲ್ಲ ನೋಡ್ಕೊಬಿಟ್ಟು ನಾನೇನಿಯ ಸಂದಕ್ಕೆ ಮಾರ್ಕ್ಸು ಗೀಕ್ಸು ಎಲ್ಲ ತಗೊಂಡಿದ್ದೆ ನಾನೇನಿಯ ಎಲ್ಲನೂ ಸೇರಿಸ್ಕೊತೀನಿ ಕೆಲಸಕ್ಕೆ, ಸರಿನೇ? ಇವಳಿಗೆ ಓದಕ್ಕೆ ಬರೋಕ್ಕಿಲ್ಲ ಅಂತದ್ರಾಗೆ ಇವಳು ಸೇರಿಸ್ಕೊಳ್ಳೋದು ಬೇರೆ ಸೇರಿಸ್ಕೊತಾಳಂತೆ. ಸೇರಿಸ್ಕೊಳ್ಳಿ ಅದು ಹೆಂಗನ ಮಾಡ್ಕೊಳ್ಳಿ ಬಿಡು. ದೇವ್ರು ಒಳ್ಳೇದು ಮಾಡಲಿ ತಾಯಿ, ದೇವ್ರು ಒಳ್ಳೇದು ಮಾಡಲಿ. ಹೆಂಗೋ ಹೊತ್ತಾಗೆ ಹಂಗೋ ಹಿಂಗೋ ನಮ್ಮ ಮೊಮ್ಮಗಂಗೆ ಇಲ್ಲೇ ಕೆಲಸ ಸಿಕ್ಬಿಟ್ರೆ ಅಷ್ಟೇ ಸಾಕು. ನಾವು ಅಲ್ಗೇನಿಯ ಹೊಂಟಿದ್ದೀವಿ. ನಿಮ್ಮ ಇನಾಗ್ರೇಷನ್ ಫಂಕ್ಷನ್ಗೆ ಎಲ್ಲರಿಗೂ ಹೇಳಿದ್ರಲ್ಲ, ಅಲ್ಗೇನಿಯ ನಾವು ನಮ್ಮ ಫ್ರೆಂಡುಗಳೆಲ್ಲ ಹೊಂಟಿದ್ದೀವಿ. ನಾವಿನ್ನೇನು ಬತ್ತೀವಿ. ಬನ್ನಿ ಅರ್ಜೆಂಟಾಗಿ ಬನ್ನಿ. ಸರಿ ಕಣವ, ಬತ್ತೀನಿರು ಎಲ್ಲರೂ ಕರ್ಕೊಂಡು. ನೀವು ಹೋಯ್ತಾ ಇರ್ರಿ, ಇನ್ನೂ ಲೇಟ್ ಏನು ಓಪನಿಂಗ್ ಮಾಡೋದು? ಇಲ್ಲ, ಇನ್ನೇನು ಮಾಡ್ತೀವಿ. ಅಯ್ಯೋ ಮುದುಕಿ ಮೊದಲಿಂದ ಹೊಂಟೋಗು. ಇವಳು ಸ್ಪೆಕ್ಸ್ ಹಾಕೊಂಡವಳೆ. ನಾನು ಅವನು ಕಿಡ್ನಾಪರ್ಗೆ ಮೊದಲೇ ಸ್ಪೆಕ್ಸ್ ಹಾಕೊಂಡವಳೆ ಅಂತ ಹೇಳಿದ್ದೀನಿ. ಆಮೇಲೆ ಇವಳು ಮುಟ್ಬಿಟ್ಟು ಮುದುಕಿನ ಕಿಡ್ನಾಪ್ ಮಾಡಿಬಿಟ್ರೆ ಅಷ್ಟೇ ನೀ ಕತೆ ಮುಗೀತು. ಅಯ್ಯೋ ಸಾಕು, ನಾವು ಬಿರ್ಬಿರ್ನ ಹೋಗ್ಬೇಕು. ನೀವು ಈ ಕಡೆ ಹೊಂಟ್ರಿ ಸುಮ್ಕೇನಿಯ. ಆಮೇಕಿಂದ ನೀವು ಹಿಂದೆನೇ ಬರೀರಂತೆ. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಇನ್ನೂ ಹೋಮ ಪೂಜೆ ಅಂತ ಎಲ್ಲನೂ ಸ್ಯಾನೆ ಐತೆ. ಅಲ್ಲೆಲ್ಲನೂ ಹೋಮ ಪೂಜೆ ಎಲ್ಲನೂ ಮಾಡಬೇಕು. ನೀವು ನಿಧಾನಕ್ಕೆ ಬರೀರಂತೆ. ಇಟ್ಲಾಗ ಬನ್ನಿ, ನಾವು ಸರ್ಸರ್ನ ನಡ್ಕೊಂಡು ಸರ್ಸರ್ನ ಹೋಗ್ಬೇಕು. ಇನ್ನೂ ಎಲ್ಲಿ ಹೋಗ್ಬೇಕು? ಓ ಶಾರದಾ, ಅಲ್ಲಿ ನೋಡು, ಆಗ್ಲೇ ಎಲ್ಲನೂ ತಯಾರಿ ಆಗೋಗ್ಬಿಟ್ಟೈತೆ. ಎಲ್ಲನೂ ಜಗ ಅಂತೈತೆ. ಈ ಕಿಡ್ನಾಪರ್ ಯಾಕಪ್ಪ ಇನ್ನೂ ಬರಲಿಲ್ಲ? ದುಡ್ಡೆಲ್ಲ ಕೊಡ್ತೀನಿ ಅಂತ ಹೇಳಿದ್ದೆ. ಕಂಪ್ನಿ ಹತ್ರಕ್ಕೆ ಬಂದ್ರೂ ಇನ್ನೂ ಕಳ್ಳನ ಮಗ ಬಂದೇ ಇಲ್ಲ. ಎಲ್ಲೋದ್ನಪ್ಪ ಇವನು? ಏನೇನೋ ಆಸೆ ಇಟ್ಕೊಂಡಿದ್ದೀನಿ, ಇವತ್ತೇ ಕಿಡ್ನಾಪ್ ಆಗ್ಬೇಕು ಇವಳು ಅಂತ. ಆಯ್ತಾನೆ ಇಲ್ವೇ? ಎಲ್ಲೋದ ಕಾಣ್ತಾನೆ ಇಲ್ವಲ್ಲ. ಇನ್ನೊಂದು ಕಿತ ಹೋಗಿ ಹೇಳ್ಬಿಟ್ಟು ಬರ್ಬೇಕಾ? ಬೇಡ ನಾನೇ ಅಂತ ತಗ್ಲಾಕಬಿಡ್ತೀನಿ. ನೋಡ್ರಿ ಹೆಂಗ್ ಪಳ ಅಂತ ಹೊಳಿತೈತೆ ಶಾರದಾ ಕಂಪ್ನಿ ಅಂತ ಹೇಳ್ಬಿಟ್ಟು. ಬನ್ನಿ ಸರ್ನ ಹೋಗೋಣ. ಏಯ್ ಯಾರ್ಲ ನೀನು ಹಿಂಗಿದ್ಯಾ? ರೀ ನೋಡ್ರಿ ನನ್ನ ಕೈ ಹಿಡ್ಕೊಂಡವನೆ. ಏಯ್ ಯಾರ್ಲ ನೀನು? ಏನ್ಲ ಬೇಕಿತ್ತು ನಿಂಗೆ? ಏನ್ಲ ಬೇಕಿತ್ತು? ಏಯ್ ಶಾನೆ ಮಾತಾಡ್ಬೇಡ, ನನಗೆ ನೀನೇ ಬೇಕಾಗಿತ್ತು. ಬಾ ಸುಮ್ಕೇನೆ ನೀಯಾ. ಹಬ್ಬ ಕೊನೆಗೂ ಬಂದ್ಬಿಟ್ನಲ್ಲ. ಏಯ್ ನಾನು ಹೆಂಡ್ತಿನ ಯಾಕೆ ಹಿಡ್ಕೊಂಡಿದ್ಯಾ? ಬುಡ್ಲಾ ಸುಮ್ಕೇನಿಯಾ? ಅಯ್ಯಪ್ಪ, ಏಯ್ ಯಾರ್ಲ ನೀನು? ನನ್ನ ಯಾಕೆ ಹೇಳ್ಕೊಂಡು ಹೋಯ್ತಿದ್ಯಾ? ಬುಡ್ಲಾ, ನನ್ನ ಗಂಡನೇ ಹೊಡಿತೀಯಲ್ಲ ನೀನು? ಬುಡ್ಲಾ ಯಪ್ಪ, ಕೊಟ್ಟಿದ್ದೊಂದೇ ಏಟ್ಗೆನಿಯ ತಲೆಯೆಲ್ಲ ಗಿರ್ ಅಂತ ಇಂತೈತಲ್ಲ. ಇವನ್ ಕೈಯೋ ಇಲ್ಲ ಕೊಬ್ಳದ್ ರಾಡೋ. ಏಯ್ ಮರ್ಯಾದೆ ಕರ್ಕೊಂಡು ಹೋಗ್ತಾ ಇದೀನಿ ತಾನೆ, ಮರ್ಯಾದೆಗೆ ಬಾ. ಎಲ್ಲ ಅಂತಂದ್ರೆ ಇಲ್ಲೇ ಕತ್ತರಿಸ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ನಾನು ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ಅಷ್ಟೇನೆ. ಏಯ್ ಯಾರ್ಲ ನೀನು? ನಾನ್ ನೋಡ್ಲಾ ಕಂಪ್ನಿ ಇನಾಗ್ರೇಷನ್ ಐತೆ ಕಣ್ಲಾ, ಓಪನ್ ಮಾಡ್ಬೇಕಂಡ್ಲಾ ನನ್ನ ಕಂಪ್ನಿಯ. ನೀ ಸುಮ್ಕೆ ಬಿಟ್ಬಿಡು. ನಿಂಗೆ ಎಷ್ಟು ಬೇಕೋ ದುಡ್ಡ ನಾನು ಕೊಡ್ತೀನಿ, ಬಿಟ್ಬಿಡ್ಲಾ? ಕೆಲಸದಾಗ ನಾವು ನೀಯತ್ತೋರು, ಸುಮ್ಮನೆ ಬಾ. ಅಯ್ಯೋ ಕೊನೆಗೂ ಅನ್ಕೊಂಡಿದ್ ಕೆಲಸ ಆಯ್ತಲ್ಲ. ಸಂತೋಷ ಆಹಾ ಓಹೋ, ಸಂಗೀತ ಓಹೋ ಆಹಾ. ಅಯ್ಯೋ ನಮ್ಮೇಲೆ ನನ್ನ ಮೇಲೆ ಡೌಟ್ ಪಟ್ಬಿಡ್ತಾನೆ. ಅಯ್ಯೋ ಶಾರದಾ, ಅಯ್ಯೋ ಕಂಪ್ನಿ ಇನಾಗ್ರೇಷನ್ ಐತೆ. ಇದು ಯಾವನಪ್ಪ ಹಿಂಗೆ ಹೊಡ್ಕೊಂಡು ಹೋಯ್ತಾವನಲ್ಲ ಇವಳನ್ನ? ಯಾರಿರ್ಬೋದು, ಎಂಥದಿರ್ಬೋದು? ಅಯ್ಯೋ ಶಿವನೇ, ಏನು ಮಾಡೋದು ಇವಾಗ? ಏನು ಮಾಡನಿ? ಅಯ್ಯೋ ನೀನೇನು ಬಿಡ್ಸಕ್ಕೆ ಹೋಗ್ಬಿಟ್ಟು ಒಂದೇ ಏಟ್ಗೆ ನೀ ಸುಸ್ತಾಗಿ ಕುಂತ್ಕೊಬಿಟ್ಟಲ್ಲ ನೀನು. ನೀನು ಹೆಂಡ್ತಿನ ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ತಾನೇ? ನೀನು ಹೆಂಡ್ತಿನ ಕಾಪಾಡ್ಕೋಬೇಕು ತಾನೇ? ಅವ್ನು ಎಳ್ಕೊಂಡು ಹೋಯ್ತಾ ಇದ್ರೆ ಸುಮ್ಮನೆ ಇದೆಯಾ ನೀನು? ಸುಮ್ಕಿರಿ ಸಾವುಕಾರೆ, ಒಂದು ಕೊಟ್ಟಿರೋ ಏಟ್ಗೆ ನೀ ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆ ನಾನು ತಲೆ ತಿರು ಕುತ್ಕೊಂಡಿವ್ನಿ. ಅಂತದ್ರಾಗ ಬಿಡ್ಸಕ್ಕೆ ಬೇರೆ ಹೋಗ್ಬಿಟ್ಟು ಚೊಪ್ಲಿ ಆಡ್ ತಿನ್ಬೇಕಿತ್ತು ಅಷ್ಟೇ. ನೀ ಹೊಂಟೋಗ್ಬಿಡ್ತಿದ್ದೆ ನಾನು ಕೋಮಾಗೆ. ಸುಮ್ಕಿರಿ ಒಂದು ನಿಮಿಷ. ಅಯ್ಯೋ ನಂಗೆ ಏನಾಯ್ತೈತೆ ಅಂತಲೇ ಅರ್ಥ ಆಯ್ತಿಲ್ಲ. ಏಯ್ ಯಾರ್ಲ ನೀನು? ನನ್ನ ಯಾಕ್ಲ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದೆ? ನಾನೇನ್ಲ ಮಾಡಿದ್ದೆ ನಿಂಗೆ? ಅದು ಯಾಕ್ಲ ನನ್ನನ್ನೇ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿದ್ಯಾ? ಏನು ಕಿಡ್ನಾಪ್ ಮಾಡ್ಕೊಬಂದೆ, ಯಾಕೆ ಕಿಡ್ನಾಪ್ ಮಾಡ್ಕೊಂಬಂದೆ ಅಂತ ನಿಧಾನ ಕೇಳ್ತೀನಿ. ಇಲ್ಲಿಂದ ಏನೋ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಅಂತಂದರೆ ನೀನು ಎಣ ಬಿದ್ದುಬಿಡ್ತದೆ. ನೀನು ಬದುಕಬೇಕು ಅಂತಂದರೆ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ನೀನು ಬದುಕಬೇಕು ಅಂತ ಹೇಳಿದ್ರೆ, ಇಲ್ಲ ಅಂತಂದರೆ ಅಷ್ಟೇನೆ. ಅಯ್ಯೋ ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದಿದ್ಯಾ? ನಿಂಗೆ ಏನು ಬೇಕು ಅಂತ ಹೇಳ್ತೀನಿ. ಸಮಾಧಾನ ಮಾಡ್ಕ ಹೇಳ್ತೀನಿ. ನನ್ನ ಕಷ್ಟ ಎಲ್ಲ ಮುಗೀತು, ನೆಮ್ಮದಿಗಿರೋಣ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಆಗ್ನೇನಿಯ ಏನೋ ಒಂದು ವಕ್ರ ಬಂದ್ಬಿಡ್ತದಲ್ಲ.